ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದರ್ಶನ್ ರೈಟಿಂಗ್ ವರ್ಲ್ಡ್. ಇವತ್ತು ಏರ್ಪಳದ ಭಗವತಿ ದೇವಸ್ಥಾನದ ಇತಿಹಾಸವನ್ನು ತಿಳ್ಕೊಳ್ಳಲು ನಾವಿವತ್ತು ದೇವಸ್ಥಾನಕ್ಕೆ ಬಂದಿದ್ದೀವಿ. 16 ತಾರೀಕಿಗೆ ಸಂಕ್ರಮಣ ಪೂಜೆ ಇದೆ. ಮತ್ತು ನಿಮ್ಮ ಏನು ಇಷ್ಟಾರ್ಥಗಳು ಇಲ್ಲಿದೆ, ಈ ವಿದ್ಯಾರ್ಥಿಗಳು ನಿಮಗೆ 100ಕ್ಕೆ 100 ಅಂಕ ಬರಬೇಕಾದ್ರೆ ದೇವಿಯ ಅನುಗ್ರಹ ಬೇಕು ನಿಮಗೆ. ಆದ ಕಾರಣ ಮುಂದೆ ಸಂಕ್ರಮಣ ಪೂಜೆಗೆ ಬನ್ನಿ. ಮುಂದೆ ಕೂಡ ವರ್ಷಕ್ಕೊಮ್ಮೆ ಈ ಕ್ಷೇತ್ರಕ್ಕೆ ಬಂದು ಸೇವೆ ಸಲ್ಲಿಸುವಂಥ ಜನತೆ ಗೌರವ ಯೋಗ್ಯತೆ ನಿಮಗೆ ಬರಲಿ. ಅದೇ ರೀತಿ ತಾಯಿಯ ಅನುಗ್ರಹ ನಿಮಗೆ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ಈ ದೇವಸ್ಥಾನದ ಬಗ್ಗೆ, ದೇವಸ್ಥಾನದ ಇತಿಹಾಸದ ಬಗ್ಗೆ ನಮಗೊಂದು ಸ್ವಲ್ಪ ತಿಳಿಸಿಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ನಮಸ್ತೆ, ನನ್ನ ಹೆಸರು ಗೂಡು ರಾಧಾಕೃಷ್ಣರು ಅಂತೇಳಿ. ಇಲ್ಲಿ ಬಳ್ಳಾಲರ ಪ್ರತಿನಿಧಿಯಾಗಿ ನಾನು ಸೇವೆ ಮಾಡ್ತಾ ಇದ್ದೇನೆ. ಪ್ರತಿದಿನ ಬೆಳಿಗ್ಗೆ ಇಲ್ಲಿ ದೀಪ ಹಚ್ಚಲಿಕ್ಕಿದೆ, ಅದು ನಮ್ಮ ಮನೆಯವರೇ ಬಂದು ದೀಪ ಹಚ್ಚಬೇಕು. ಅದೇ ರೀತಿ ಸಂಜೆನೂ ಕೂಡ ದೀಪ ಹಚ್ಚೋ ಕಾರ್ಯಕ್ರಮ ಇದೆ. ಇತಿಹಾಸ ಅಂತ ಹೇಳಿದರೆ, ಬಳ್ಳಾರರ ಆಳ್ವಿಕೆಯಲ್ಲಿ ಈ ಒಂದು ಭಗವತಿ ದೇವಸ್ಥಾನ ನಿರ್ಮಾಣ ಆಯಿತು. ಅನಂತರ ಅವರು ನಿಸ್ಸಂತತಿಯಾಗಿ, ಅಂದರೆ ಗಂಡು ಮಕ್ಕಳಿಲ್ಲದೆ ಅವರ ನಿಸ್ಸಂತತಿ ಆಯಿತು. ಆ ಸಂದರ್ಭದಲ್ಲಿ ಇದು ಅಜೀರ್ಣಾವಸ್ಥೆಗೆ ಬಂತು ಯಾವುದು ನಮ್ಮ ದೇವಸ್ಥಾನ. ಅನಂತರ ದೀಪ ಇಡೋ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. ಇದು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂಥ 4 ಸ್ಥಾನ ಚಾವಡಿ, ಅದು ಮಿತ್ತೂರು, ಕುಕ್ಕಂದೂರು, ಕಾನತ್ತಿಲ, ಬಜಪ್ಪಿಲ ಭಂಡಾರಗಳು ದೇವಸ್ಥಾನದಲ್ಲಿ ಜಾತ್ರೆ ಆಗುವ ಸಂದರ್ಭದಲ್ಲಿ ಇಲ್ಲಿಗೆ ಬಂದು ದೀಪ ಇಟ್ಟು ಹೋಗುವಂಥ ಸಂಪ್ರದಾಯ. ಮತ್ತು ಅದು ಭಗವತಿ ದೇವಸ್ಥಾನ, ಅಂದರೆ ಇತಿಹಾಸ ಪ್ರಸಿದ್ಧವಾದ ಭಗವತಿ ದೇವಸ್ಥಾನ. ಭಕ್ತಾದಿಗಳು ಸ್ವಚ್ಛ ಮನಸ್ಸಿಂದ, ನಿರ್ಮಲ ಮನಸ್ಸಿಂದ ಯಾವುದು ಬೇಡಿಕೊಂಡ್ರೂ ಕೂಡ ದೇವಿ ಅದನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಆಚೆ ಒಂದು ಗುಡಿ ಇದೆ ನೋಡಿ, ಅಲ್ಲಿ ಕಾಡೆತ್ತಿ ದೇವಿ, ಅದು ಗುಡಿ ಅದು ಅಂತ ಹೇಳಿದರೆ ಇಲ್ಲಿ ಮಲೆಕುಡಿಯರು, ಅಂದರೆ ಹಿಂದುಳಿದ ವರ್ಗದವರು ಕೆಲಸ ಮಾಡೋಕೆ ಸಿಕ್ಕಿದಂಥ ಒಂದು ಮೂರ್ತಿ ಅದು. ಅದನ್ನಿಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದರೊಂದು ವಿಶೇಷತೆ ಏನು ಅಂತ ಹೇಳಿದರೆ, ಈ ದನಕರುಗಳೆಲ್ಲ ನಾವು ಬೇಸಾಯ ಮಾಡುವಂಥ ಸಂದರ್ಭದಲ್ಲಿ ದನಕರುಗಳು ಕಾಣೆ ಆದರೆ ಒಂದು ತೆಂಗಿನಕಾಯಿ ಅದರ ಹೆಸರನ್ನು ಹೇಳಿ ಇಟ್ಟು ಅದು ಬದುಕಿದ್ರೆ ಮರುದಿವಸ ಹಟ್ಟಿಗೆ ಬರ್ತದೆ ಅಂತ ಒಂದು ಇತಿಹಾಸ ಪ್ರಸಿದ್ಧವಾದ ಒಂದು ಗುಡಿ ಅದು. ಮತ್ತು ಎದುರನೇ ಇರುವಂಥದ್ದು ಗದ್ದೆ. ಇದು ಯಾವುದೇ ಕಾರಣಕ್ಕಿದ್ದಲ್ಲಿ ಕಂಗಾಗಲಿ ತೆಂಗಾಗಲಿ ನಡಬಾರದು, ಭತ್ತದ ಬೆಳೆ ಮಾಡಿ ವ್ಯವಸ್ಥೆ ಮಾಡಬೇಕು ಅಂತೇಳಿ ಪ್ರಶ್ನೆಯ ಮುಖಾಂತರ, ಜ್ಯೋತಿಷ್ಯರ ಮುಖಾಂತರ ಕಂಡು ಬಂದಿದೆ. ಅದೇ ರೀತಿ ಇದಾಗಿದೆ. ಪೂಜ್ಯ ಕುರ್ಜಿ ವೆಂಕಟರಮಣಗೌಡರ ಸಹಕಾರ ಮತ್ತು ನೇತೃತ್ವದಿಂದ ಈ ಒಂದು ಜೀರ್ಣೋದ್ಧಾರ ಅತ್ಯಂತ ವ್ಯವಸ್ಥಿತವಾಗಿ ಆಗಲಿಕ್ಕೆ ಕಾರಣ ಆಗಿದೆ. 2003ನೇ ಇಸವಿಯಲ್ಲಿ ಇದರ ಬ್ರಹ್ಮಕಲಶೋತ್ಸವ ಆಯಿತು. ಆ ಸಂದರ್ಭದಲ್ಲಿ ನಾನು ಬಳ್ಳಾಳರ ಒಂದು ಪ್ರತಿನಿಧಿಯಾಗಿ ಆ ಸಂದರ್ಭದಲ್ಲಿ ನಾನು ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ದಿನನಿತ್ಯ ಇಲ್ಲಿ ದೀಪ ಇಟ್ಟು, ಮತ್ತು ಅಲ್ಲಿ ಆಲೇಟಿ ಸಂಕದ ಹತ್ತಿರ ಹೋಗಿ ಆ ನೀರಿಗೆ, ಪಯಸ್ವಿನಿ ನದಿಗೆ, ಮತ್ಸ್ಯಗಳಿಗೆ ನೈವೇದ್ಯ ಸಮರ್ಪಿಸುವ ಕಾರ್ಯಕ್ರಮ ಇದು ಪ್ರತಿನಿತ್ಯ ನಡೀತದೆ. ಮೊನ್ನೆ ತೀರ್ಥ ಸಂಕ್ರಮಣದ ದಿನದಿಂದ ಚೆನ್ನಕೇಶವ ದೇವಸ್ಥಾನದ ಜಾತ್ರೆ ಕೊಡಿ ಇಳಿಯವರೆಗೆ ನಮ್ಮ ಮನೆಯಿಂದ ನೈವೇದ್ಯವನ್ನು ಅರ್ಪಿಸುವ ಕಾರ್ಯಕ್ರಮ ಇದೆ. ದೀಪಾವಳಿ ಸಂದರ್ಭದಲ್ಲಿ 3 ದಿನ ಇಲ್ಲಿ ಈ ಗದ್ದೆಯಲ್ಲಿ ಮತ್ತು ಕೆಳಗಿನ ಗದ್ದೆಯಲ್ಲಿ ವಾಲಸರಿ ಮಜಲಲ್ಲಿ ಬಲಿಯಂದ್ರ ಕಂಬವನ್ನು ಹಾಕಿ ಅದಕ್ಕೆ ಅಜಲಯರ ಬ್ಯಾಂಡಿನ ಮುಖಾಂತರ ಮರವನ್ನು ತಂದು ಪೂಜೆ ಮಾಡೋ ಸಂಪ್ರದಾಯ. ಚೆನ್ನಕೇಶವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಮತ್ತು ಅರ್ಚಕರೆಲ್ಲ ಬಂದು ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸ್ವಚ್ಛತಾ ಕಾರ್ಯಕ್ರಮ ದಿನನಿತ್ಯ, ಅಂದರೆ ವಾರಕ್ಕೆ ಒಮ್ಮೆ, ತಿಂಗಳಿಗೊಮ್ಮೆ ಎಲ್ಲ ನಡೀತಾ ಇರ್ತದೆ. ವಿವಿಧ ಸಂಘಟನೆಗಳು, ಸಂಘ ಸಂಸ್ಥೆಗಳು, ಕಾಲೇಜಿನ ಮುಖಾಂತರ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರು ಬಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಅಥವಾ ಸೇವೆಯಲ್ಲಿ ಪಾಲ್ಗೊಂಡ್ರು ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ದೇವಿಯ ಅನುಗ್ರಹ ಖಂಡಿತ ಸಿಗ್ತದೆ ಅಂತ ಹೇಳುವ ಭಾವನೆ. ಅದೇ ರೀತಿ ಇವತ್ತು ಕುರ್ಜಿ ವೆಂಕಟರಮಣಗೌಡ ಕಾಲೇಜ್ ಆಫ್ ಎಂಜಿನಿಯರಿಂಗ್ನವರು ಸೇವೆಗೆ ಬಂದಿದ್ದಾರೆ. ಅವರನ್ನು ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ, ಮುಂದೆಯೂ ಕೂಡ ಕ್ಷೇತ್ರಕ್ಕೆ ಮತ್ತು ನಿಮಗೆ ಅವಿನಾಭಾವ ಸಂಬಂಧ ಇರಲಿ, ಮುಂದೆಯೂ ಕೂಡ ಕ್ಷೇತ್ರಕ್ಕೆ ಬಂದು ನಿರಂತರವಾಗಿ ಸೇವೆ ಸಲ್ಲಿಸುವ ಒಂದು ಅವಕಾಶ ಸಿಗಲಿ. ಇಲ್ಲಿ ವಿಶೇಷ ಅಂತ ಹೇಳಿದರೆ, ಜಾತ್ರೆ ಸಂದರ್ಭದಲ್ಲಿ ಜನವರಿ 5ನೇ ತಾರೀಕು ಪ್ರತಿಷ್ಠಾ ದಿನ ಇದೆ. ಆ ದಿನ ಎಲ್ಲ ಭಂಡಾರದವರು ಬಂದು, ಮುಕ್ತೇಶ್ವರರು ಬಂದು, ಜೀರ್ಣೋದ್ಧಾರ ಸಮಿತಿಯವರು ಬಂದು, ಎಲ್ಲರೂ ಸೇರಿ ಇಲ್ಲಿ ತಂತ್ರಿಗಳು ಬಂದು ವಿಶೇಷವಾದ ಪೂಜೆ ನಡೆಯಲಿಕ್ಕಿದೆ. ಆನಂತರ 9ನೇ ತಾರೀಕಿನಂದು ವಾಲಸರಿ ಜರುಗಲಿಕ್ಕಿದೆ. ಚೆನ್ನಕೇಶವ ದೇವಸ್ಥಾನದ ಚೆನ್ನಕೇಶವ ದೇವರು ಮತ್ತು ಮಿತ್ತೂರು ನಾಯರ ಭಂಡಾರ, ಬಜಪ್ಪಿಲ ಭಂಡಾರ, ಬಳ್ಳಾಲರ ಜೊತೆಗೆ ಹೋಗಿ ಕೆಳಗಿನ ಗದ್ದೆಯಲ್ಲಿ ವಾಲಸರಿ, ಅಂದರೆ ಹಿಂದಿನ ಕಾಲದಲ್ಲಿ ಮಲ್ಲಿಕಾಪುರ ಅಂತ ಹೇಳುವಂಥ ಒಬ್ಬ ಮ್ಲೇಚ್ಛ ಬಂದು ಇಲ್ಲಿಗೆ ದಂಡಯಾತ್ರೆ ಮಾಡುವ ಸಂದರ್ಭದಲ್ಲಿ ಮಿತ್ತೂರು ನಾಯರ ಅವರನ್ನು ಓಡಿಸಿದ ಒಂದು ಇತಿಹಾಸ, ಆ ಸವಿ ನೆನಪಿಗಾಗಿ ಇಲ್ಲಿ ವಾಲಸರಿ ಆಚರಿಸುವ ಕಾರ್ಯಕ್ರಮ ಇದೆ. ಅದು ಸಾಧಾರಣ ಮಧ್ಯರಾತ್ರಿ 2 ಗಂಟೆಗೆ ನಡೆಯುತ್ತದೆ. ಅದು ಇದರಲ್ಲಿ ಕರೆಂಟಿನ ಬೆಳಕಿನಲ್ಲೆಲ್ಲ ಆ ದುಂದಿಯ ಮುಖಾಂತರ ನಡೆಯುವಂಥ ಸೇವೆ. ಹಾಗೆ ಇನ್ನು ಹಲವಾರು ವಿಶೇಷ ಕಾರ್ಯಕ್ರಮಗಳು, ಪರ್ವದಿನಗಳು ಈ ಕ್ಷೇತ್ರದಲ್ಲಿ ನಡೀಲಿಕ್ಕಿದೆ. ಎಲ್ಲ ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳು ಬಂದು ಸಂಪೂರ್ಣ ಸಹಕಾರ ಕೊಡ್ತಾರೆ. ಭಕ್ತಾದಿಗಳ ಸೇವೆಯನ್ನು ನಡೀತಾರೆ. ಅಲ್ಲಿ ಕೊಟ್ಟ ಚೇರ್ ಇರ್ಬೋದು, ಫ್ಯಾನ್ ಇರ್ಬೋದು, ಆ ಟೇಬಲ್ ಇರ್ಬೋದು, ಅಥವಾ ಗ್ಲಾಸ್ ಇರ್ಬೋದು, ಇಲ್ಲಿ ಊಟ ಮಾಡುವಂಥ ಪ್ಲೇಟ್ಗಳಿರ್ಬೋದು, ಎಲ್ಲವೂ ಕೂಡ ಭಕ್ತಾದಿಗಳು ದಾನಿಗಳ ರೂಪದಲ್ಲಿ ಕೊಡ್ತಿದ್ದಾರೆ. ಅವರಿಗೆ ಈ ದೇವಿಯು ಅನುಗ್ರಹ ಮಾಡಿದ್ದಾರೆ ಅಂತ ಹೇಳುವ ನಂಬಿಕೆ ನಮ್ಮದು. ಅದೇ ರೀತಿ ಇವತ್ತು KVG
ಇಂಜಿನಿಯರಿಂಗ್ ಕಾಲೇಜಿನ ಟೀಮ್ ವರ್ಕ್ ಇದೆ, ಅವರು ಕೂಡ ಸೇವೆಯಲ್ಲಿ ಪಾಲ್ಗೊಳ್ತಾರೆ. ಮುಂದೆ ವರ್ಷವೂ ಕೂಡ ನೀವು ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ಭಕ್ತಿಪೂರ್ವಕವಾಗಿ ನಿಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ. ತುಂಬ ಧನ್ಯವಾದಗಳು ಸರ್. ಒಂದು ದೇವಸ್ಥಾನದ ಒಂದು ಸಂಪೂರ್ಣವಾದ ಇತಿಹಾಸ ಮತ್ತು ಇಲ್ಲಿಗೆ ನೀಡಿರುವಂಥ ಕೊಡುಗೆಗಳನ್ನು ನೀವು ವಿಸ್ತಾರವಾಗಿ ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ತುಂಬ ಆಗಲಿಲ್ಲ, ಯಾಕಂದರೆ ಒಂದಿನ ನೀವೇ ಸಪ್ರೇಟಾಗಿ ಬನ್ನಿ, ಒಂದಿನ ಇತಿಹಾಸವನ್ನು ತಿಳಿಸುವ ಒಂದು ಕಾರ್ಯಕ್ರಮ ಮಾಡೋ. ಅದೇ ರೀತಿ ನೀವು ಯೂಟ್ಯೂಬರ್ಸ್ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ಇಬ್ಬರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು.